ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾ ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 94. ಇಂದಿನ ಸಂಚಿಕೆಯಲ್ಲಿ ತಾನು ಮರೆತಿದ್ದ ತನ್ನ ತಿಂಗಳ ದಿನಗಳನ್ನು ನೆನೆದು, ಹೌದು, ನಾನೀ ತಿಂಗಳು ಹಾಗೆ ಇಲ್ಲ, ಇಷ್ಟೊತ್ತಿಗೆ ಮುಗ್ದಿರಬೇಕಿತ್ತು ಎಂದು ಯೋಚಿಸಿದವಳು ಕಿರುಗಣ್ಣಲ್ಲಿ ಅಗಸ್ತ್ಯನ ಕಡೆ ನೋಡಿದ್ಲು. ಅಗಸ್ತ್ಯ ಡಾಕ್ಟರ್ ತೋರಿಸುವ ಮಗುವಿನ ಹಾರ್ಟ್ಬೀಟ್ ಕೇಳಿಸ್ಕೊಂಡು ತುಸು ಮಂದಹಾಸದಲ್ಲಿ ನೋಡ್ತಿದ್ದ. ಇಂದು ಇದೇಗೆ ಸಾಧ್ಯ? ನಾನು ಅಗಸ್ತ್ಯವರು ಎಂದು ನೆನೆದವಳಿಗೆ ಯಾವುದೇ ತಮ್ಮಿಬ್ಬರ ಮಿಲನದ ಗಳಿಗೆ ನೆನಪಿಗೆ ಬರ್ತಿಲ್ಲ. ಮುಂದೆ ಅಗಸ್ತ್ಯನಿಗೆ ಡಾಕ್ಟರ್ ಕೆಲವು ಸಲಹೆಗಳನ್ನು ಕೊಡೋದರ ಜೊತೆಗೆ ಇಂದುಗೆ ಕೂಡ ಗರ್ಭಿಣಿಯವರು ಈ ಸಮಯದಲ್ಲಿ ಹೇಗೆ ಇರಬೇಕು ಎಂದು ತಿಳಿಸಿ ಹೇಳುತ್ತಾರೆ. ಇಂದು ಡಾಕ್ಟರ್ ಕೊಟ್ಟ ಸಲಹೆಗೆ ಒಪ್ಪಿಕೊಂಡಳಾದರೂ ಮನಸ್ಸು ಮಾತ್ರ ಇದೇಗೆ ಸಾಧ್ಯ, ಯಾವಾಗ, ನನಗೆ ತಿಳಿದ ಹೀಗಾಗಿದೆ ಎಂದು ಯೋಚಿಸುತ್ತಾ ತನ್ನ ಪಕ್ಕದಲ್ಲಿ ಕೂತಿದ್ದ ಅಗಸ್ತ್ಯನ ಮೇಲೆ ತನ್ನ ದೃಷ್ಟಿನ ನೆಟ್ಟಿದ್ಲು. ಅಗಸ್ತ್ಯ ಮಾತ್ರ ಡಾಕ್ಟರ್ ಕೊಟ್ಟ ಮೆಡಿಸಿನ್ ಹೇಗೆ ತಗೊಳ್ಳೋದು ಅನ್ನೋದನ್ನು ಕೇಳಿಕೊಳ್ಳೋದರ ಜೊತೆಗೆ ಈಗ ಇಂದು ಊಟ ತಿಂಡಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಎಂದು ಖುದ್ದು ತಾನು ಕೇಳಿ ತಿಳಿದುಕೊಳ್ತಿದ್ದ. ಡಾಕ್ಟರ್ ಎಲ್ಲ ಹೇಳಿ ಇಬ್ಬರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಹೇಳಿ ಮತ್ತೊಮ್ಮೆ ಯಾವಾಗ ಚೆಕಪ್ಗೆ ಬರಬೇಕು ಎಂದು ಹೇಳಿ ಕಳಿಸಿಕೊಡ್ತಾರೆ. ಅಗಸ್ತ್ಯ ಥ್ಯಾಂಕ್ಸ್ ಎಂದವನು ಇಂದುನ ಕರೆದುಕೊಂಡು ಕಾರ್ನಲ್ಲಿ ಕೂರಿಸಿ ಮನೆ ಕಡೆ ಹೊರಡ್ತಾನೆ. ಇಂದು ತಲೆಯಲ್ಲಿ ತುಂಬ ಪ್ರಶ್ನೆಗಳು ಮೂಡಿದ್ರು ಅವಳು ಅಗಸ್ತ್ಯನ ಬಳಿ ಕೇಳುವ ಧೈರ್ಯ ಮಾಡಲಿಲ್ಲ. ಅಗಸ್ತ್ಯನು ಏನು ಹೇಳುವ ಗೋಜಿಕ್ಕೆ ಹೋಗಲಿಲ್ಲ. ಮನೆ ಮುಂದೆ ಕಾರ್ ನಿಲ್ಲಿಸಿದ ಅಗಸ್ತ್ಯ ಒಮ್ಮೆ ಇಂದುನ ನೋಡಿ ಬಾ ಎಂದು ಕೈ ಹಿಡಿದು ಬಾಗಿಲಿಗೆ ಹೋಗ್ತಾನೆ. ಆದರೆ ಒಳಗಿಂದ ಸ್ಟಾಪ್ ಎನ್ನುವ ಧ್ವನಿ ಬಂತು. ಅಗಸ್ತ್ಯ ಉಪ್ಪು ಗಂಟಿಗೆ ನೋಡುತ್ತಿದ್ದರೆ ಇಂದು ಇನ್ನೇನು ಬಾಯ್ತಾರೋ ಎಂದು ಯೋಚಿಸಿದವಳು ಮೆಲ್ಲಗೆ ಅಗಸ್ತ್ಯನ ಕೈ ಹಿಡಿದ್ಲು. ಅಗಸ್ತ್ಯ ಅದನ್ನು ಫೀಲ್ ಮಾಡ್ದ. ಅಷ್ಟೊತ್ತಿಗೆ ದೀಪಾ ಮತ್ತು ಅವರ ಅತ್ತೆ ಹಾರತಿ ಇಳಿದು ಬಂದವರು ಹಾಗೆ ಒಳಗೆ ಬರ್ತಾರೇನೋ, ಇಬ್ಬರ ಜೊತೆಗೆ ಈಗ ಮೂರನೆಯವರು ಬರ್ತಿದ್ದಾರೆ ಎಂದು ದೀಪಾ ಅತ್ತೆ ಇಬ್ಬರಿಗೂ ಆರತಿ ಮಾಡಿ ದೃಷ್ಟಿ ತೆಗೆದು, ಇನ್ನಾದರೂ ನಿಮ್ಮಿಬ್ಬರ ಜೀವನ ಸುಂದರವಾಗಿರಲಿ ಮಕ್ಕಳ ಎಂದು ಹಾರೈಸಿದರು. ದೀಪ ಅಗಸ್ತ್ಯನ ಮುಖ ನೋಡಿ ನಗುತ್ತಾ ಇಂದು ಕೈ ಹಿಡಿದು ಮನಸಾರೆ ವಿಶ್ ಮಾಡಿ ಬಾ ಒಳಗೆ ಎಂದಳು. ಇಂದು ತಾನು ಮೊದಲು ಮದುವೆಯಾಗಿ ಬಂದ ದಿನನ ನೆನೆದವಳಿಗೆ ಸ್ವರ್ಣ ಅವರ ನೆನಪಾಗಿತ್ತು. ಸ್ವರ್ಣ ಅವರು ಮನೆ ತುಂಬಿಸ್ಕೊಂಡು ತನ್ನನ್ನು ಒಬ್ಬ ಮಗಳ ರೀತಿ ನೋಡಿಕೊಂಡಿದ್ದು ತುಂಬ ನೆನಪಾಯಿತು. ಕಣ್ತುಂಬಿ ಒಳಗೆ ಬಂದವಳ ಎದುರಿಗೆ ಕಂಡಿದ್ದು ಸ್ವರ್ಣ ಅವರ ದೊಡ್ಡದಾದ ಫೋಟೋ. ಅದಕ್ಕೆ ಹೂವಿನ ಹಾರ ಹಾಕಿರೋದು ನೋಡಿ ಹುಡುಗಿ ಮನಸ್ಸು ಇನ್ನಷ್ಟು ನೊಂದಿತು. ಹಾಗೆ ಸ್ವರ್ಣ ಅವರ ಫೋಟೋವನ್ನು ನೋಡುತ್ತಾ ಹಾಗೆ ನಿಂತವಳು ಮನದಲ್ಲೇ ನನ್ನನ್ನು ಕ್ಷಮಿಸಿ ಅಮ್ಮ ಎಂದು ಬೇಡಿಕೊಂಡಳು. ಇಂದು ಹಾಗೆ ಸ್ವರ್ಣ ಅವರ ಫೋಟೋವನ್ನು ನೋಡುತ್ತಾ ನಿಂತಿರೋದು ನೋಡಿದ ಅಗಸ್ತ್ಯ ಈಗ ರೆಸ್ಟ್ ಮಾಡು ಬಾ ಎಂದು ಕರೆದ. ಅಲ್ಲೇ ಇದ್ದ ದೀಪಾಲಿ ಕೂಡ ಇಂದು ಮನಸ್ಸನ್ನು ಬೇರೆ ಕಡೆ ಸೆಳೆಯಲು ಹೌದು ಇಂದು ಹೇಗಿದೆಯಾ ಎಂದು ಕೇಳಿದ್ಲು. ಇಂದು ಹಾಂ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ ಎಂದಳು ತುಸು ಮುಜುಗರದಲ್ಲ. ದೀಪಾಲಿನೂ ನಾವೆಲ್ಲ ಚೆನ್ನಾಗಿದ್ದೀವಿ, ನೀನು ತುಂಬ ಸಣ್ಣಗಾಗಿದೆಯಾ ಅನಿಸುತ್ತೆ, ಇನ್ನು ಚಿಂತೆ ಬಿಟ್ಟು ಹೊಟ್ಟೆ ತುಂಬ ತಿಂದು ಸ್ವಲ್ಪ ದಪ್ಪಗಾಗು. ಇನ್ನು ಮುಂದೆ ನೀನು ಒಬ್ಬಳೇ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ಮಗುನೂ ಇದೆ, ಅದನ್ನು ಮರಿಬೇಡ. ಇನ್ನು ಚೆನ್ನಾಗಿ ಊಟ ಮಾಡಬೇಕು, ಗೊತ್ತಾಯ್ತಾ ಎಂದಳು ಕೇರ್ನಲ್ಲಿ. ದೀಪಾಲಿ ಮಾತನ್ನು ಕೇಳಿದ ಇಂದು ಸರಿ ಎನ್ನುವಂತೆ ತಲೆ ಆಡಿಸಿದ್ಲು. ಅಷ್ಟೊತ್ತು ಇವರಿಬ್ಬರ ಮಾತನ್ನು ಕೇಳಿಕೊಳ್ತಿದ್ದ ದೀಪಾಲಿ ಅತ್ತೆ ಈಗ ಎಷ್ಟೊತ್ತು ನಿಂತಿರ್ತೀಯ, ಬಾ ಕೂತ್ಕೋ ಎಂದು ಕೆಲಸದವರಿಗೆ ಕುಡಿಯೋಕ್ಕೆ ಜ್ಯೂಸ್ ತರೋಕ್ಕೆ ಹೇಳಿದ್ರು. ಎಂದು ಮುಜುಗರದಲ್ಲೇ ಸರಿ ಎನ್ನುವಂತೆ ತಲೆ ಆಡಿಸಿ ಸೋಫಾ ಮೇಲೆ ಕೂರ್ತ್ಲು. ಅಷ್ಟೊತ್ತಿಗೆ ಅಗಸ್ತ್ಯ ಶಂಕರ್ ಅವರನ್ನ ಕರೆತಂದಿದ್ದ. ಶಂಕರ್ ಅವರು ಇಂದುನ ನೋಡಿ ಕಣ್ತುಂಬಿ ಹೇಗಿದೆಯಾ ಮಗಳೇ ಎಂದರು. ಇಂದು ತಕ್ಷಣ ಶಂಕರ್ ಅವರನ್ನು ನೋಡಿ ಎದ್ದು ನಿಂತು ಮಾವ ನಾನು ಚೆನ್ನಾಗಿದ್ದೀನಿ,
ನೀವೇಗಿದ್ದೀರಾ ಎಂದವಳ ಮನಸ್ಸು ಅಳುಕಿತು ಅವರನ್ನು ಆ ಥರ ನೋಡಿ ಮಾತನಾಡ್ಸೋಕ್ಕೆ. ಯಾಕಂದರೆ ಶಂಕರ್ ಅವರು ಮೊದಲಿಗಿಂತ ತುಂಬ ಸಣ್ಣ ಆಗಿದ್ರು. ತಮ್ಮ ಹೆಂಡತಿ ತೀರೋ ಹೋದ್ಮೇಲೆ ಅವರ ಕೊರಗಿನಲ್ಲೇ ಇಂದುಗೆ ಅವರು ಆ ಥರ ಇರೋದನ್ನು ನೋಡೋಕ್ಕಾಗಲಿಲ್ಲ. ಕಣ್ತುಂಬಿ ಬಂತು. ಕಣ್ಣಂಚನ್ನು ಹಾಗೆ ತನ್ನ ಕೈಗಳಿಂದ ಒರೆಸ್ಕೊಂಡು ಶಂಕರ್ ಮುಂದೆ ನಿಂತು ಅವರ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಶಂಕರ್ ಅವರು ಕೂಡ ಮನದಲ್ಲೇ ಸ್ವರ್ಣ ಅವರನ್ನು ನೆನೆದು ನೀನೀಗ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಸ್ವರ್ಣ ಎಂದುಕೊಂಡರು. ಸೊಸೆ ಭುಜ ಹಿಡಿದು ಮೇಲೆತ್ತಿ ಇಂದು ತಲೆನ ಸವರಿ ಎಲ್ಲ ಒಳ್ಳೆಯದಾಗತ್ತಮ್ಮ ಎಂದರು. ಆದರೆ ಇಂದುಗೆ ತನ್ನ ದುಃಖ ಇನ್ನೂ ತಡೆಯೋಕ್ಕಾಗಲಿಲ್ಲ. ಕಣ್ತುಂಬಿ ನನ್ನನ್ನು ಕ್ಷಮಿಸಿ ಮಾವ ಎಂದಳು ಕೈ ಮುಗಿದು. ಶಂಕರ್ ಅವರು ಎಂದು ಅವಳ ಕೈ ಇಳಿಸಿ ಇಂದು ತಲೆ ಸವರಿ ಕ್ಷಮೆ ಯಾಕಮ್ಮ, ನೀನೇನು ಅಂಥದ್ದು ಮಾಡಿಲ್ಲ, ಹಾಗಿದೆಲ್ಲ ಮರೆತು ಇನ್ನೂ ಸುಖವಾಗಿರಿ ಎಂದರು. ಆದರೆ ಇದನ್ನೆಲ್ಲ ನೋಡುತ್ತಿದ್ದ ಅಗಸ್ತ್ಯ ಮಾತ್ರ ಹಾಗೆ ಸುಮ್ಮನೆ ನಿಂತಿದ್ದ. ದೀಪಾಲಿ ಕೆಲಸದವರು ಕೊಟ್ಟ ಜ್ಯೂಸ್ ಕೊಟ್ಟು ಇಂದು ಈಗ ಇದನ್ನು ಕುಡಿ ಎಂದು ಜ್ಯೂಸ್ ಗ್ಲಾಸನ್ನು ಇಂದು ಕೈಗೆ ಕೊಡ್ತಾಳೆ. ಇಂದು ಮನದಲ್ಲಿ ಮಾತ್ರ ಇಷ್ಟೆಲ್ಲ ಎಲ್ಲರೂ ಮಾತಾಡಿದರು. ಅಗಸ್ತ್ಯವರು ಮಾತ್ರ ಯಾಕೆ ಏನು ಮಾತಾಡ್ತಿಲ್ಲ ಎನ್ನುವ ಪ್ರಶ್ನೆ ಮನದಲ್ಲಿ ಇನ್ನೂ ಕಾಡುತ್ತಲೇ ಇತ್ತು. ಅಷ್ಟೊತ್ತಿಗೆ ದೀಪಕ್ ಕೂಡ ಅಲ್ಲಿಗೆ ಬಂದ. ಇಂದು ದೀಪಕ್ನ ನೋಡಿ ಅಣ್ಣ ಹೇಗಿದ್ದೀರಾ ಎಂದಳು. ದೀಪಕ್ ಹಾಮ ನಾನು ಚೆನ್ನಾಗಿದ್ದೀನಿ, ನೀನೇಗಿದೆಯಾ ಎಂದ ನಗುತ್ತಾ. ಇಂದು ಕೂಡ ಸಣ್ಣ ನಗುವಿನಿಂದ ನಾನು ಚೆನ್ನಾಗಿದ್ದೀನಿ ಎಂದವಳು ಒಮ್ಮೆ ಅಲ್ಲೇ ಇದ್ದ ಅಗಸ್ತ್ಯನ ಕಡೆ ನೋಡಿ ತನ್ನ ದೃಷ್ಟಿನ ಹರಿಸ್ತಾಳೆ. ಆದರೆ ಅಗಸ್ತ್ಯ ಅಲ್ಲಿಂದ ಸೀದಾ ಮೆಟ್ಟಿಲತ್ತಿ ತನ್ನ ರೂಮ್ಗೆ ಹೋಗ್ತಾನೆ. ದೀಪಕ್ ಮತ್ತು ದೀಪಾಲಿ ಅಗಸ್ತ್ಯ ಹೋಗಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ರು. ಈಗ ಎಂದುಗೆ ಹುಟ್ಟಿದ ಪ್ರಶ್ನೆ ಎಂದರೆ ನಾನೀಗ ಎಲ್ಲಿಗೆ ಹೋಗೋದು ಎನ್ನುವುದು. ಇಂದು ಮನಸ್ಥಿತಿನ ಅರ್ಥ ಮಾಡಿಕೊಂಡ ದೀಪಾಲಿ ಹೋಗು ಇಂದು ನಿನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡು ಎಂದಳು. ಇಂದುಗೆ ಹೃದಯದ ಬಡಿತ ಜಾಸ್ತಿ ಆಗಿತ್ತು ದೀಪಾಲಿ ಮಾತು ಕೇಳಿ. ಕಾರಣ ಏಕೆ ನಾನು ಅಗಸ್ತ್ಯವರನ್ನ ಫೇಸ್ ಮಾಡಲಿ ಎಂದು. ಆದರೆ ಎಲ್ಲರೂ ಅಲ್ಲೇ ಇರೋದು ನೋಡಿ ತಾನು ಮುಜುಗರ ತೊರೆದು ಸೀದಾ ಮೆಟ್ಟಿಲತ್ತಿ ಅಗಸ್ತ್ಯನ ರೂಮ್ ಕಡೆಗೆ ಹೋಗ್ತಾಳೆ. ಅವಳು ಒಂದೊಂದು ಮೆಟ್ಟಿಲು ಹತ್ತುವಾಗಲೂ ಅವಳ ಉಸಿರಿನ ಏರಿಳಿತ ಇನ್ನಷ್ಟು ಜಾಸ್ತಿ ಆಗ್ತಿತ್ತು. ಸ್ವಲ್ಪ ಸಮಯ ಅಲ್ಲಿ ಹೊರಗೆ ನಿಂತು ಸಾವರಿಸ್ಕೊಂಡು ಇಂದು ಅಗಸ್ತ್ಯನ ರೂಮ್ ಮುಂದೆ ನಿಲ್ತಾಳೆ. ತನ್ನ ಮನದಲ್ಲೇ ಧೈರ್ಯ ತಗೊಂಡು ಒಂದು ನಿರ್ಧಾರ ಮಾಡಿ ಇವತ್ತು ನಾನು ನಿಮ್ಮ ಜೊತೆ ಎಲ್ಲನೂ ಹೇಳ್ತೀನಿ. ಇದುವರೆಗೂ ನಡೆದಂಥ ಎಲ್ಲ ಘಟನೆಗಳು ನನ್ನದು ಒಂದು ಚೂರು ತಪ್ಪಿಲ್ಲ ಎಂದು ಹೇಳ್ತೇನೆ ಎಂದುಕೊಂಡು ಮೆಲ್ಲಗೆ ಡೋರ್ನ ಪುಷ್ ಮಾಡಿದ್ಲು. ರೂಮ್ ಡೋರ್ ಓಪನ್ ಆಯಿತು. ಇಂದು ಮೆಲ್ಲಗೆ ತನ್ನ ಕಾಲಿಟ್ಟು ಒಳಗೋಗಿ ನಿಲ್ತಾಳೆ. ಅವಳದೇ ರೂಮ್. ಆದರೆ ಏನೋ ಒಂದು ರೀತಿ ಭಯ ಕಾಡ್ತಿತ್ತಾದರೂ ಆ ರೂಮ್ನಲ್ಲಿ ತಾವು ಹಿಂದೆ ಕಳೆದಂಥ ಎಷ್ಟೋ ಕ್ಷಣಗಳು ಅವಳ ಕಣ್ಣು ಮುಂದೆ ಹಾದು ಹೋಗಿತ್ತು. ಅವಳ ಕಣ್ಣು ಹಾಗೆ ರೂಮ್ ಸುತ್ತ ನೋಡಿ ಹುಡುಕಿದ್ಲು ಅಗಸ್ತ್ಯನನ್ನು. ಆದರೆ ಅಲ್ಲಿ ಅಗಸ್ತ್ಯ ಇರಲಿಲ್ಲ. ಇಂದು ಒಮ್ಮೆ ಸುತ್ತ ನೋಡಿ ವಾಶ್ರೂಮ್ನಲ್ಲಿ ಇರ್ಬೋದು ಎಂದುಕೊಂಡಳು ಮನದಲ್ಲೇ. ಆದರೆ ಎಷ್ಟೊತ್ತಾದರೂ ಅಗಸ್ತ್ಯ ಬಾರದನ್ನು ನೋಡಿ ಇಂದು ಹಾಗೆ ಸ್ವಲ್ಪ ಸಮಯ ನಿಂತವಳು ಬಾತ್ರೂಮ್ನಲ್ಲಿ ಯಾವುದೇ ರೀತಿ ಸದ್ದು ಆಗದದನ್ನು ನೋಡಿ ಹಾಗೆ ಕಾರಿಡಾರ್ ಕಡೆ ಅವಳ ಕಣ್ಣು ಹರಿಯಿತು. ಅಲ್ಲಿಂದ ಸ್ಮೋಕಿಂಗ್ ಹೊಗೆ ಬರ್ತಿತ್ತು. ಇಂದು ತುಸು ಧೈರ್ಯ ತಗೊಂಡು ಸೀದಾ ಅಲ್ಲಿಗೆ ನಿಧಾನಕ್ಕೆ ನಡೆದು ಹೋಗ್ತಾಳೆ. ಆದರೆ ಅಗಸ್ತ್ಯ ಒಬ್ಬ ಗಂಟಿಗೆ ಏನೋ ಯೋಚಿಸೋ ಥರ ದೂರ ತೀರನ ನೋಡ್ತಿದ್ದ. ಇಂದು ಸೀದಾ ಅಲ್ಲಿಗೆ ಹೋದವಳು ಕೆಮ್ಮುವಂತೆ ಒಮ್ಮೆ ಜೋರಾಗಿ ಕಮ್ಮಿ ತಾನು ಬಂದಿದ್ದೇನೆ ಎನ್ನುವಂತೆ ಸಿಗ್ನಲ್ ಕೊಡ್ತಾಳೆ. ಆದರೆ ಅಗಸ್ತ್ಯ ಮಾತ್ರ ಅವಳ ಕಡೆ ಒಮ್ಮೆಯೂ ನೋಡದೆ ಸೀದಾ ತನ್ನ ದೃಷ್ಟಿಯನ್ನು ನೆಟ್ಟಿದ್ದ ಕಡೆಯಲ್ಲೇ ನೆಟ್ಟಿದ್ದ. ಎಂದು ಅಗಸ್ತ್ಯವರೇ ಎಂದಳು ಮೆಲ್ಲಗೆ. ಆದರೆ ಅವಳ ಧ್ವನಿಯಲ್ಲಿ ಯಾವುದೇ ರೀತಿ ಸ್ವರ ಬರ್ತಿಲ್ಲ. ಸಣ್ಣದಾಗಿ ಕರೆಯುತ್ತಾಳೆ. ಅಗಸ್ತ್ಯ ಒಮ್ಮೆ ಇಂದು ಕಡೆ ನೋಡಿ ಹುಬ್ಬು ಗಂಟಕಿ ಮತ್ತೊಮ್ಮೆ ತನ್ನ ಸ್ಮೋಕಿಂಗ್ ಕಡೆ ಗಮನ ಕೊಡ್ತಾನೆ. ಹಿಂದುಗೆ ಅಲ್ಲಿ ನಿಲ್ಲೋದಕ್ಕೆ ತುಂಬ ಕಷ್ಟ ಅನಿಸಿತು. ಅಗಸ್ತ್ಯನ ನಿರ್ಲಕ್ಷ್ಯ, ಅವನ ಕೋಪದ ನೋಟ ಹಿಂದುನ ಒಂದು ಕ್ಷಣ ಭಯಪಡಿಸಿದ್ದಂತೂ ನಿಜ. ಇಂದು ಈಗ ಬೇರೆ ದಾರಿ ಇಲ್ಲದೆ ಇವ್ರು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ ಅನಿಸುತ್ತೆ
ಎಂದುಕೊಂಡು ಅಲ್ಲಿಂದ ಸೀದಾ ರೂಮ್ ಕಡೆ ಹೋಗ್ತಾಳೆ. ತಮ್ಮದೇ ರೂಮ್ ಆಗಿದ್ರು ಆ ಕ್ಷಣಕ್ಕೆ ಮಾತ್ರ ಏನು ಮಾಡಬೇಕು, ಅಲ್ಲಿ ಏನು ಮಾಡಬಾರ್ದು ಒಂದು ಗೊತ್ತಾಗಲಿಲ್ಲ ಹುಡುಗಿಗೆ. ಹಾಗೆ ಕಲ್ಲೆ ಅಂತೆ ನಿಲ್ತಾಳೆ. ಇಂದು ತಾನು ಈ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಗ ಹೇಗೆ ನಿಂತಿದ್ದಳೋ ಈಗ ಹಾಗೆ ಏನು ತೋಚದಂತೆ ನಿಂತಿದ್ದಾಳೆ. ಇತ್ತ ಅಗಸ್ತ್ಯ ತನ್ನ ಸ್ಮೋಕಿಂಗ್ ಮುಗಿಸಿ ಅಲ್ಲಿ ಬಂದು ನೋಡ್ದ. ಇಂದು ಮದುವೆ ಆಗಿ ಬಂದ ಹೊಸದರಲ್ಲಿ ಹೀಗೆ ನಿಂತಿದ್ದು ನೆನಪಾಗಿ ಅಗಸ್ತ್ಯ ಕೂಡ ಒಮ್ಮೆ ಜೋರಾಗಿ ಕಮ್ಮಿ, ನಿನ್ನ ಬಟ್ಟೆಗಳು ನೀನು ಎಲ್ಲಿ ಇಟ್ಟಿದ್ದೋ ಅದೇ ಕಬೋರ್ಡ್ನಲ್ಲಿದೆ, ಹೋಗಿ ಫ್ರೆಶ್ ಅಪ್ ಆಗು ಎಂದ. ಇಂದುಗೆ ಅವನ ಮಾತು ಕೇಳಿ ಆಶ್ಚರ್ಯ ಆದರೂ ತುಸು ಅನುಮಾನ. ನನ್ನ ಬಟ್ಟೆಗಳನ್ನು ಇನ್ನೂ ಇವರ ಕಬೋರ್ಡ್ನಲ್ಲಿ ಇಟ್ಕೊಂಡಿದ್ದಾರಾ ಎನ್ನುವ ಅನುಮಾನದಲ್ಲೇ ಒಮ್ಮೆ ಅಗಸ್ತ್ಯನ ಕಡೆಗೆ ತಿರುಗಿ ನೋಡ್ತಾಳೆ. ಅಗಸ್ತ್ಯ ಅವಳ ಕಡೆ ನೋಡದೆ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಕೋಟ್ ತೆಗೆದು ಫ್ರೆಶ್ ಅಪ್ ಆಗಲು ಹೋಗ್ತಾನೆ. ಇಂದು ಅವನು ವಾಶ್ರೂಮ್ಗೆ ಹೋಗಿದ್ದು ನೋಡಿ ಸೀದಾ ಆ ಕಬೋರ್ಡ್ ತೆಗೆದು ನೋಡಿದ್ರೆ ಅದರಲ್ಲಿ ಇತ್ತ ತನ್ನ ಬಟ್ಟೆಗಳನ್ನು ನೋಡ್ತಾಳೆ. ಅದರಲ್ಲಿ ಅವನು ಹೇಳಿದಂತೆ ಅವಳ ಬಟ್ಟೆಗಳೇ ಇದ್ದು. ಇಂದಿಗೆ ಅರಿವಿರದಂತೆ ಸಣ್ಣ ನಗುವೊಂದು ಮೂಡಿತು ಅವಳ ಮೊಗದಲ್ಲೇ. ಹಾಗೆ ಇಂದು ಈ ಹಿಂದೆ ತಾನು ಮದುವೆಯಾಗಿ ಬಂದಾಗ ಶುಭ ಬಟ್ಟೆಗಳನ್ನು ನೋಡಿ ಅವಳ ಬಟ್ಟೆಯನ್ನು ಹೊರಗೆ ಇಟ್ಟಿದ್ದು, ಹಾಗೆ ಅಗಸ್ತ್ಯ ಆ ಶುಭ ಬಟ್ಟೆಗಳನ್ನು ತೆಗೆದು ಹೊರಗೆ ಹಾಕಿದ್ದು ನೆನೆದು ಎಲ್ಲಿ ತಾನು ಇಲ್ಲಿಂದ ಹೋದ್ಮೇಲೆ ತನ್ನ ಬಟ್ಟೆಗಳನ್ನು ಬಿಸಾಕಿತಾರೋ ಎಂದುಕೊಂಡಿದ್ದಳು. ಆದರೆ ಅದನ್ನು ಹುಸಿ ಮಾಡಿದ ನಮ್ಮ ಹುಡುಗ. ಇದ ಬಾತ್ರೂಮ್ನಲ್ಲಿ ಶವರ್ ಕೆಳಗೆ ನಿಂತಿದ್ದ ಅಗಸ್ತ್ಯ ಮನದಲ್ಲೇ ಎಲ್ಲ ನಿನ್ನ ಬಟ್ಟೆಗಳನ್ನು ಅವತ್ತೇ ಬಿಸಾಕಬೇಕು ಅಂದುಕೊಂಡೆ ಕಣೆ ಹುಡುಗಿ. ಆದರೆ ಏನು ಮಾಡ್ತೀಯ, ನೀನು ದೂರ ಆದ ರೀತಿ ನಿನ್ನ ನೆನಪು ನನ್ನನ್ನು ಅಷ್ಟು ಬೇಗ ದೂರ ಆಗೋಕ್ಕೆ ಬಿಡಲಿಲ್ಲ. ಆ ಕಡೆ ರೂಮ್ನಲ್ಲಿದ್ದ ಬಟ್ಟೆನ ಇಲ್ಲಿಗೆ ಮತ್ತೆ ನಾನೇ ತಂದು ಇಟ್ಟಿದ್ದೇನೆ, ಅದು ನಿನಗೋಸ್ಕರ ಎಂದುಕೊಂಡು ಸ್ನಾನ ಮಾಡ್ತಾನೆ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.